ಸಚಿವ ಎಚ್.ಸಿ. ಮಹದೇವಪ್ಪ ಹೆಸರಲ್ಲಿ ವಂಚನೆ ಆರೋಪ ಕೇಳಿ ಬಂದಿದೆ. ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೆಸರಿನಲ್ಲಿ ಆಗಿರುವಂತಹ ವಂಚನೆ ವಂಚನೆ ಮಾಡಲಾಗಿದೆ ಅಂತ ಜ್ಯೋತಿ ಎನ್ನುವ ಮಹಿಳೆ ವಿರುದ್ಧ ನೂರಾರು ಜನ ಪ್ರತಿಭಟನೆ ಮಾಡ್ತಿದ್ದಾರೆ. ಮಹಿಳೆಯರಿಂದ ಲಕ್ಷ ಹಣ ಪಡೆದು ಮೋಸ ಮಾಡಲಾಗಿದೆ ಅಂತ ವಿವಿಧ ಯೋಜನೆಗಳ ಸವಲತ್ತು ಕೊಡಿಸುವುದಾಗಿ ವಂಚನೆ. ಮೈಸೂರು ಜಿಲ್ಲೆಯ ಕೊಳತ್ತೂರು ಗ್ರಾಮದಲ್ಲಿ ಸಿಡಿದದ್ದಂತಹ ಜನ. ಕೊಳತ್ತೂರು ಗ್ರಾಮದ ಜ್ಯೋತಿ ವಿರುದ್ಧ ವಂಚನೆ ಆರೋಪ. ತಲಕಾಡು ಠಾಣೆ ಎದುರು ನೂರಾರು ಜನ ಸೇರಿದ್ದಾರೆ. ನೋಡಿ, ಇವರೆಲ್ಲ ಸೇರಿರೋದು ಈ ಮಹಿಳೆಯ ವಿರುದ್ಧ ಸಚಿವ ಎಚ್.ಸಿ. ಮಹದೇವಪ್ಪ ಹೆಸರಲ್ಲಿ ವಂಚನೆ ಆಗಿದೆ ಅಂತ. ಆ ಎಮ್ಮ ಜ್ಯೋತಿ ಬಗ್ಗೆ ಅವಳೊಬ್ಬ ಫ್ರಾಡ್ ಮಾಡ್ತಾ ಇದ್ದಾಳೆ ಎಲ್ಲರಿಗೂ, ಮಹಿಳೆಯರಿಗೆ. ಅವರು ಲೇಟ್ ನಂಜಯ್ಯ ಜೋಗ್ಸ್ ಕುಳ್ಳೆ ಎಂಬುವರ ಮಗ ರಮೇಶನ ಹೆಂಡತಿ ಅವಳು ಆ್ಯಕ್ಚುಲಿ ಕ್ಯಾತ್ನಳ್ಳಿ ಅವ್ರ ಗ್ರಾಮ. ಅವಳು ಜೋಗಿಸಿ ಇದಕ್ಕೆ ಮದುವೆ ಆಗಿದ್ಲು. ಅಲ್ಲಿಂದ ಏನೋ ಅವರ ಸಂಸಾರದ ಗಲಾಟೆಯಿಂದ ಅಲ್ಲಿ ಗಲಾಟೆ ಮಾಡ್ಕೊಂಡು ನಮ್ಮೂರಿಗೆ ಬಂದು ನಮ್ಮೂರಲ್ಲಿ ಈ ದಂಧೆ ನಾನು ಈ ಗ್ರಾಮದಲ್ಲೇ ಹುಟ್ಟಿ ಬೆಳೆದಿದ್ದು, ಆದರೆ ನಾನು ಈಗ ಮೈಸೂರಲ್ಲಿ ವಾಸ ಇರೋದು. ಈಗ ಇದೆಲ್ಲ ವಿಚಾರ ನನ್ನ ಗಮನಕ್ಕೆ ಬಂದು ನಾನು ಸಂಘಟನೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಮೈಸೂರು ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ಕರುನಾಡ ಕಾರ್ಮಿಕರ ವೇದಿಕೆ ಅಂತ. ಇವ್ರ ವಿಚಾರ ನನ್ನ ಗಮನಕ್ಕೆ ಬಂದ ಮೇಲೆ ನಾನು ಏನಿದೆ ವಿಚಾರ ನೋಡ್ಕೊಬರೋಣ ಅಂತ ಇವತ್ತು ಬಂದಾಗ ಎಲ್ಲ ಮಾಹಿತಿ ಕೊಟ್ಟರು. ಇವ್ರಿಗೆ ಯಾರಿಗೂ ಎಜುಕೇಟೆಡ್ ಅಲ್ಲ, ಪ್ರತಿಯೊಬ್ಬರು ಇಲ್ಲೆಲ್ಲ ಅನಕ್ಷರಸ್ಥರೇ. ಇವರು ಅನಕ್ಷರಸ್ಥರಾಗಿರೋದ್ರಿಂದ 20 ಜನಕ್ಕೆ 50,000 ರೂಪಾಯಿ ಲೋನ್ನ ಕೊಡಿಸಿ ಆ ದುಡ್ಡನ್ನ ವಾಪಸ್ ತಗೊಂಡು ನಿಮಗೆ ಸಬ್ಸಿಡಿ 20,000 ಕೊಟ್ಟಿದ್ದೀನಿ, ಇನ್ನು 30,000 ರೂಪಾಯಿ ಅದು ಫ್ರೀ ದುಡ್ಡು, ಅದನ್ನು ನೀವು ರಿಟರ್ನ್ ಕಟ್ಟಂಗಿಲ್ಲ ಅಂತೇಳಿ ವಾಪಸ್ ಇಸ್ಕೊಂಡು ಈಗ ಆ ಮಹಿಳೆಯರು 20 ಜನ ಸೇರಿ ಆ ದುಡ್ಡನ್ನ ವಾಪಸ್ ತಮ್ಮ ಸ್ವಂತ ದುಡಿಮೆಯಿಂದ ಕಟ್ತಾ ಇದ್ದಾರೆ. 50,000 ರೂಪಾಯಿ ದುಡ್ಡನ್ನ ಅವಳು ಎತ್ಕೊಂಡು ಹೊಂಟೋಗಿದ್ದಾಳೆ ಆಲ್ರೆಡಿ. ಈಗ ನಮ್ಮ ಮೈಸೂರಿನ ಪ್ರತಿನಿಧಿ ರಾಮ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ರಾಮ್, ಏನಿದು ವಂಚನೆ ಪ್ರಕರಣ, ಯಾವ ರೀತಿ ಇವರಿಗೆ ಮೋಸ ಆಗಿದೆ, ಜೊತೆಗೆ ಈ ಸವಲತ್ತುಗಳಿಗೆ ಏನು ಕೊಡ್ತೀನಿ ಅಂತ ಭರವಸೆ ಕೊಡಲಾಗಿತ್ತು ಅಂತ? ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೆ, ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಅದೇ ಮೋಸ ಮಾಡುವಂತಹ ಬಗೆ ಬೇರೆ ಆಗಿರ್ತದೆ. ಅದೇ ರೀತಿಯಾಗಿ ಈಗ ಸಚಿವ ಎಚ್.ಸಿ. ಮಹದೇವಪ್ಪ ಹೆಸರಿನಲ್ಲಿ ಮಹಿಳೆಯೊಬ್ಬರು ಗ್ರಾಮಸ್ಥರಿಗೆ ಮೋಸ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಮೈಸೂರು ಜಿಲ್ಲೆ ಟಿ. ನರಸೀಪುರ ತಾಲೂಕಿನ ಕೊಳತ್ತೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಕೊಳತ್ತೂರು ಗ್ರಾಮದ ಜ್ಯೋತಿ ಎಂಬುವರು ಗ್ರಾಮಸ್ಥರು ಏನಿರ್ತಾರೆ, ಯಾರಿಗೂ ಸಹ ಓದು ಬರಹ ಬರೋದಿಲ್ಲ, ಅವರಿಗೆ ಸರ್ಕಾರದ ಅನುದಾನಗಳನ್ನ ಕೊಡಿಸ್ತೇನೆ, ಮತ್ತೆ ಸಾಲವನ್ನ ಕೊಡಿಸ್ತೇನೆ ಅಂತೇಳಿ ಅವರಿಂದ ಕೆಲವರಿಂದ ಹಣವನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಕೆಲವರಿಂದ ಏನು ಸಾಲವನ್ನ ಪಡೆದ ನಂತರ ಆ ಸಾಲದ ಹಣದಲ್ಲಿ ನಿಮ್ಗೆ ಸಬ್ಸಿಡಿ ರೂಪದಲ್ಲಿ ಬರ್ತದೆ, ಅದನ್ನ ವಾಪಸ್ಸು ಕಟ್ಟಂಗಿಲ್ಲ, ನನಗೆ ಕೊಡಿ ಅಂತೇಳಿ ಹಣವನ್ನ ತೆಗೆದುಕೊಂಡು ಅಲ್ಲಿಂದ ಪರಾರಿ ಆಗಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಹೀಗಾಗಿ ಅಲ್ಲಿರುವಂತಹ ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಆ ಮಹಿಳೆಯ ವಿರುದ್ಧ ನೂರಾರು ಗ್ರಾಮಸ್ಥರು ಈಗ ತಲಕಾಡು ಪೊಲೀಸ್ ಠಾಣೆಯ ಮುಂದೆ ಒಂದು ಪ್ರತಿಭಟನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಏನು ಈಗ ಪರಾರಿಯಾಗಿರುವಂತಹ ಜ್ಯೋತಿ ತಲೆಮರೆಸ್ಕೊಂಡಿದ್ದಾರೆ, ಅವರನ್ನ ನೀವು ಬಂಧಿಸಬೇಕು, ಮತ್ತೆ ನಮ್ಗೆ ನ್ಯಾಯ ಕೊಡಿಸ್ಬೇಕು, ಮತ್ತೆ ಹಣವನ್ನ ವಾಪಸ್ಸು ಕೊಡಿಸ್ಬೇಕು ಅಂತೇಳಿ ಈಗ ಒಂದು ರೀತಿಯಾಗಿ ವಂಚನೆ ಆಗಿರೋದಲ್ಲ ಇದು. ಒಂದು ಕಡೆ ಸರ್ಕಾರಿ ಅನುದಾನವನ್ನ ಕೊಡಿಸ್ತೇನೆ ಅಂತೇಳಿ ವಂಚನೆಯನ್ನ ಮಾಡಿರುವ ಆರೋಪ ಕೇಳಿ ಬಂದಿದೆ. ಮತ್ತೊಂದು ಕಡೆ ಸಾಲವನ್ನ ಕೊಡಿಸಿ ಅದರಲ್ಲಿ ಸಬ್ಸಿಡಿ ಹಣ ಏನಿರ್ತದೆ, ಸಾಲ ಕೊಡಿಸಿದ ತಕ್ಷಣ ಹಣವನ್ನ ಅವರೇ ಪಡೆದುಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ತಲಕಾಡು ಪೊಲೀಸರು ಈಗ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆಕೆಯನ್ನ ಬಂಧಿಸಿ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದ ನಂತರ ಯಾವ ರೀತಿ ಯಾರ್ಯಾರಿಗೆ ಮೋಸ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಈಗ ಸದ್ಯಕ್ಕೆ ಅವ್ರು ಮಾಡ್ತಾ ಇರುವಂತಹ ಆರೋಪದ ಪ್ರಕಾರ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿಕೊಳ್ಳಲಾಗಿದೆ, ಲಕ್ಷಾಂತರ ರೂಪಾಯಿ ಹಣವನ್ನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ರಾಮ್.